ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಡಿಯಾದಲ್ಲಿ ಟಾಪ್ 5 ಮ್ಯೂಚುವಲ್ ಫಂಡ್ ಹೌಸ್ಗಳು ಯಾವ ಸ್ಟಾಕ್ಸ್ಗಳನ್ನು ಅವರು ಆ್ಯಡ್ ಮಾಡ್ತಿದ್ದಾರೆ ಈ ಒಂದು ಮಾರ್ಕೆಟ್ ಬಿಡ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ. ಸೊ ಈ ಮೂಲಕ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ಒಂದು ಸ್ಟಾಕ್ಸ್ಗಳನ್ನು ಅವರು ಆ್ಯಡ್ ಮಾಡ್ತಿದ್ದಾರೆ ಅಂತೇಳಿ. ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಆ ಒಂದು ಸ್ಟಾಕ್ಸ್ಗಳು ಲಾಸಲ್ಲಿದ್ದರಪ್ಪ ಅಂದರೆ ನೀವು ಕೂಡ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟು ಟಾಟಾ ಸ್ಟೀಲ್ ಅವರು ಸ್ಟಾಕ್ನವರು ಸ್ಪ್ಲಿಟ್ ಮಾಡ್ತಿದ್ದಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಟಾಟಾ ಸ್ಟೀಲ್ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ನಾವು ಡೀಟೇಲಾಗಿ ನೋಡ್ಕೊತ ಹೋಗೋಣ. ಯಾವತ್ತು ಸ್ಪ್ಲಿಟ್ ಆಗುತ್ತೆ, ಇದರಿಂದ ಇನ್ವೆಸ್ಟರ್ಸ್ಗೆ ಮತ್ತು ಕಂಪ್ನಿಗೆ ಯಾವ ಥರದ ಲಾಭ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಿಮಗೆ ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬುಕ್ಕಿಂಗಲ್ಲಿ ಅಕೌಂಟ್ ಓಪನ್ ಮಾಡುವ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮ ಹತ್ರ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಅವರಿಗೆ ನಾವು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ನ ನಾವು ರೆಕಮೆಂಡ್ ಮಾಡ್ತೀವಿ. ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕು ಅಂತೇಳಿ ನಾವೇ ಅಪ್ಡೇಟ್ ಮಾಡ್ತಾ ಬಂದಿದ್ದೀವಿ. ಸೊ ಫಸ್ಟು ಇವತ್ತಿನ ದಿನ ಟಾಪ್ 5 ಮ್ಯೂಚುವಲ್ ಫಂಡ್ಸ್ಗಳಾಗಿರ್ತಕ್ಕಂಥ SBI ಮ್ಯೂಚುವಲ್ ಫಂಡ್ ಹೌಸು, ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡು, HDFC ಮ್ಯೂಚುವಲ್ ಫಂಡು, ಹಾಗೆ ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ಸು ಮತ್ತು UTI ಮ್ಯೂಚುವಲ್ ಫಂಡ್ಸ್ಗಳು ಇವತ್ತಿನ ದಿನ ಮಾರ್ಕೆಟ್ ಬೀಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಆ್ಯಡ್ ಮಾಡಿರ್ತಕ್ಕಂತಹ ಟಾಪ್ 5 ಸ್ಟಾಕ್ಸ್ಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. SBI ಮ್ಯೂಚುವಲ್ ಫಂಡ್ಸ್ ಅವರು ಮಾರ್ಕೆಟ್ ಬೀಳ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಜೂನ್ ಮಂತಲ್ಲಿ ಆ್ಯಡ್ ಮಾಡಿರ್ತಕ್ಕಂತಹ ಟಾಪ್ 5 ಸ್ಟಾಕ್ಸ್ಗಳು ನಾವು ನೋಡ್ತಾ ಬಂದಾಗ ಹೈಯೆಸ್ಟ್ ವೇಟೇಜ್ ಪ್ರಕಾರ ಮೊದಲೇದು ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ನವ್ರು ಹೆಚ್ಚು ಬೈ ಮಾಡಿದ್ದಾರೆ. ಅದಾದಮೇಲೆ ಇನ್ಫೋಸಿಸ್ ಎರಡನೇ ಸ್ಥಾನದಲ್ಲಿದೆ. HDFC ಬ್ಯಾಂಕ್ ಶೇರ್ಸ್ನವರು ಬೈ ಮಾಡ್ತಾ ಇದ್ದಾರೆ. ICICI ಬ್ಯಾಂಕ್ ಶೇರ್ಸ್ನ ಅವರು ಬೈ ಮಾಡಿದ್ದಾರೆ. ಅದೇ ಥರ HDFC ಲಿಮಿಟೆಡ್ನು ಕೂಡ ಅವರು ಬೈ ಮಾಡಿದ್ದಾರೆ. ಇದು SBI ಮ್ಯೂಚುವಲ್ ಫಂಡ್ಸ್ ಅವರು ಬೈ ಮಾಡಿರ್ತಕ್ಕಂತಹ ಟಾಪ್ 5 ಸ್ಟಾಕ್ಸ್ಗಳು. ನೆಕ್ಸ್ಟ್ ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಅವರು ಬೈ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳನ್ನು ನಾವು ನೋಡ್ತಾ ಬಂದಾಗ ಅವ್ರು ಬಂದ್ಬಿಟ್ಟು ಅವರೊಂದು ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಇನ್ಫೋಸಿಸ್ಗೆ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಶೇರ್ಸ್ನವ್ರು ಹೆಚ್ಚು ಬೈ ಮಾಡಿದ್ದಾರೆ. ಭಾರತಿ ಏರ್ಟೆಲ್ನು ಕೂಡ ಅವರು ಬೈ ಮಾಡ್ತಾ ಇದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಬೈ ಮಾಡಿದ್ದಾರೆ. ಸನ್ ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರೀಸ್ನು ಕೂಡ ಅವರು ಬೈ ಮಾಡಿದ್ದಾರೆ, ಸನ್ ಫಾರ್ಮಾನ. ನೆಕ್ಸ್ಟ್ HDFC ಬ್ಯಾಂಕನ್ನು ಕೂಡ ಅವರು ಆ್ಯಡ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಅವರು ಆ್ಯಡ್ ಮಾಡಿರ್ತಕ್ಕಂತಹ ಟಾಪ್ 5 ಸ್ಟಾಕ್ಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು HDFC ಮ್ಯೂಚುವಲ್ ಫಂಡ್ಸ್ ಅವ್ರು ನಾವು ನೋಡ್ತಾ ಬಂದಾಗ HDFC ಮ್ಯೂಚುವಲ್ ಫಂಡ್ಸ್ ಅವರು ಬೈ ಮಾಡಿರ್ತಕ್ಕಂಥ ಟಾಪ್ 5 ಸ್ಟಾಕ್ಸ್ಗಳು ಬಂದ್ಬಿಟ್ಟು ಇನ್ಫೋಸಿಸ್ ಸ್ಟಾಕ್ಸ್ಗೆ ಅವರು ಹೆಚ್ಚಿನ ಒಂದು ಪ್ರಿಫರೆನ್ಸ್ನ ಕೊಟ್ಟಿದ್ದಾರೆ. ಮತ್ತು HDFC ಶೇರ್ಸ್ನವರು ಬೈ ಮಾಡಿದ್ದಾರೆ, ಹೌಸಿಂಗ್ ಡೆವಲಪ್ಮೆಂಟ್ನ. TCS ಶೇರ್ಸ್ನವರು ಬೈ ಮಾಡ್ತಾ ಇದ್ದಾರೆ. HDFC ಬ್ಯಾಂಕ್ನವರು ಬೈ ಮಾಡಿದ್ದಾರೆ. ಅದೇ ಥರ ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಕೂಡ ಅವರು ಈ ಒಂದು ಜೂನ್ ಮಂತಲ್ಲಿ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಹೌಸ್ ಅವರು ಜೂನ್ ಮಂತಲ್ಲಿ ಬೈ ಮಾಡಿರ್ತಕ್ಕಂಥ ಟಾಪ್ 5 ಸ್ಟಾಕ್ಸ್ಗಳನ್ನ ನಾವು ನೋಡ್ತಾ ಬಂದಾಗ ಇನ್ಫೋಸಿಸ್ಗೆ ಅವರು ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ಸ್ಗಳನ್ನು ಕೂಡ ಅವರು ಬೈ ಮಾಡಿದ್ದಾರೆ. ಮೂರನೇ ಪ್ರಿಫರೆನ್ಸ್ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್ನ ಸ್ಟಾಕ್ಸ್ಗಳನ್ನು ಕೂಡ ಅವರು ಬೈ ಮಾಡಿದ್ದಾರೆ. ಆಕ್ಸಿಸ್ ಬ್ಯಾಂಕ್ ಸ್ಟಾಕ್ಸ್ನವರು ಬೈ ಮಾಡ್ತಾ ಇದ್ದಾರೆ. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ONGC ಸ್ಟಾಕ್ಸ್ಗಳನ್ನು ಕೂಡ ಅವರು ಬೈ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಪ್ಪಾನ್ ಇಂಡಿಯಾದವರು ಬೈ ಮಾಡಿರ್ತಕ್ಕಂಥ ಟಾಪ್ 5 ಸ್ಟಾಕ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಕೊನೆಯದಾಗಿ UTI ಮ್ಯೂಚುವಲ್ ಫಂಡ್ ಹೌಸ್ ಅವರು ಬೈ ಮಾಡಿರ್ತಕ್ಕಂಥ ಟಾಪ್ 5 ಸ್ಟಾಕ್ಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಮೊದಲೇ ಆದ್ಯತೆ ಬಂದ್ಬಿಟ್ಟು ಅವರು ಇನ್ಫೋಸಿಸ್ ಶೇರ್ಸ್ನವ್ರು ಬೈ ಮಾಡಿದ್ದಾರೆ. ಸೆಕೆಂಡ್ ICICI ಬ್ಯಾಂಕ್ನು ಕೂಡ ಅವರು ಬೈ ಮಾಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ನು ಕೂಡ ಅವರು ಬೈ ಮಾಡ್ತಾ ಇದ್ದಾರೆ. ಬಜಾಜ್ ಫೈನಾನ್ಸು ಹಾಗೆ TCS ಕಂಪ್ನಿ ಶೇರ್ಸ್ಗಳನ್ನು ಕೂಡ ಅವರು ಬೈ ಮಾಡಿದ್ದಾರೆ. ಸೊ ಇದಾಗಿತ್ತು ವೀಕ್ಷಕರೇ, ಇಂಡಿಯಾದಲ್ಲಿರ್ತಕ್ಕಂತಹ ಟಾಪ್ 5 ಮ್ಯೂಚುವಲ್ ಫಂಡ್ ಹೌಸಸ್ಗಳು ಮಾರ್ಕೆಟ್ ಬೀಳ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಯಾವ್ಯಾವ ಸ್ಟಾಕ್ಸ್ಗಳನ್ನು ಅವರು ತಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಅವರು ಆ್ಯಡ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಟಾಟಾ ಸ್ಟೀಲ್ ಅವರ ಸ್ಟಾಕ್ ಸ್ಪ್ಲಿಟ್ ಅಪ್ಡೇಟ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಬುಕ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೋ ಜನರ ಬದುಕನ್ನು ನಾವು ಬದಲಾಯಿಸ್ತವೆ. ಅಂತಹ 5 ಬುಕ್ಗಳ ಕನ್ನಡ ಅನುವಾದವನ್ನು ನಾವು ಇವತ್ತಿನ ದಿನ ಕುಕ್ಕು FM ಅವರ ಮೊಬೈಲ್ ಆ್ಯಪಿಂದ ಆಡಿಯೋ ರೂಪದಲ್ಲಿ ನಾವು ಕೇಳ್ಬೋದಾಗಿದೆ. ಈ ಒಂದು ಆ್ಯಪನ್ನ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲ ಬುಕ್ಗಳ ಸಾರಾಂಶವನ್ನು ನೀವು ಕನ್ನಡದಲ್ಲಿ ಕೇಳಿ. ಎಷ್ಟೋ ಜನರಿಗೆ ಇಂಗ್ಲೀಷಲ್ಲಿ ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಮೂಲಕ ನಿಮ್ಮ ಒಂದು ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೀವು ಕಂಡುಕೊಳ್ಬೋದು. ಈಗ ನೀವು ಈ ಒಂದು ಆ್ಯಪ್ ಮೂಲಕ ಸೈಕಾಲಜಿ ಆಫ್ ಮನಿ ಅಂತಕ್ಕಂಥ ಫೇಮಸ್ ಬುಕ್ಕನ್ನು ಕನ್ನಡ ಅನುವಾದವನ್ನು ನೀವು ಆಡಿಯೋ ರೂಪದಲ್ಲಿ ನೀವು ಕೇಳ್ಬೋದು. ಈ ಒಂದು ಬುಕ್ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆಯನ್ನು ತರುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಈ ಒಂದು ಆ್ಯಪಲ್ಲಿ 4000+ ಅವರ್ಸ್ಗಳ ಒಂದು ದೊಡ್ಡ ಆಡಿಯೋ ಕಂಟೆಂಟ್ ಇದೆ. ನಿಮಗೆ ಬೇಕಾಗಿರ್ತಕ್ಕಂಥ ಬುಕ್ಗಳ ಒಂದು ಆಡಿಯೋವನ್ನು ನೀವು ಕೇಳ್ಬೋದಾಗಿದೆ. ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಕೇಳ್ಬೋದು. ಟ್ರಾವೆಲ್ ಮಾಡೋ ಟೈಮಲ್ಲೂ ಕೂಡ ನೀವು ಈ ಒಂದು ಆ್ಯಪಿಂದ ಆಡಿಯೋಗಳನ್ನು ನೀವು ಕೇಳ್ಬೋದು. ಕುಕ್ಕು FM ಅವರ ಮೊಬೈಲ್ ಆ್ಯಪ್ನ ನೀವು ಆಂಡ್ರಾಯ್ಡ್ ಮತ್ತು ಆ್ಯಪಲ್ ಪ್ಲೇಸ್ಟೋರಿಂದಲೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಇವರ ಒಂದು ಆ್ಯಪ್ಗೆ 4.5 ಸ್ಟಾರ್ ರೇಟಿಂಗ್ ಇದೆ. ಈ ಒಂದು ಲಿಂಕ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿದ್ದೀನಿ. ಆ ಒಂದು ಲಿಂಕ್ ಮೂಲಕ ನೀವು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಒಂದು ಸಬ್ಸ್ಕ್ರಿಪ್ಷನ್ ಫೀಸ್ ಬಂದ್ಬಿಟ್ಟು 399 ರೂಪಾಯಿ ಇದೆ. ನೀವು ವೆಲ್ತ್ 50 ಅಂತಕ್ಕಂಥ ಒಂದು ಕೂಪನ್ ಕೋಡ್ನ ನೀವು ಅಪ್ಲೈ
ಮಾಡೋ ಮೂಲಕ ಒಂದು 50% ಡಿಸ್ಕೌಂಟ್ನ ನೀವು ಪಡಿಬೋದು. 199 ರೂಪಾಯಿ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲ 250 ಗ್ರಾಹಕರಿಗೆ ಮಾತ್ರ ಅನ್ವಯಿಸುತ್ತೆ. ಟಾಟಾ ಸ್ಟೀಲ್ ಲಿಮಿಟೆಡ್ ಅವರು ತಮ್ಮ ಒಂದು ಕಂಪನಿ ಶೇರ್ಸ್ನ ಅವರು ಸ್ಪ್ಲಿಟ್ ಮಾಡಬೇಕಂತ ಮಾಡಿದ್ದಾರೆ. ಯಾವುದೇ ಒಂದು ಕಂಪನಿ ತಮ್ಮ ಒಂದು ಶೇರ್ಸ್ನ ಅವರು ಸ್ಪ್ಲಿಟ್ ಮಾಡಿದಾಗ ಅದು ಬಂದ್ಬಿಟ್ಟು ಫೇಸ್ ವ್ಯಾಲ್ಯೂ ಮೇಲೇ ಅವರು ಶೇರ್ಸ್ನ ಅವರು ಸ್ಪ್ಲಿಟ್ ಮಾಡ್ತಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪನಿಗಳು ಏನಕ್ಕೆ ಈ ಥರದ ಒಂದು ಡಿಸಿಷನ್ನ ತೊಗೊತಾರೆ, ಇದರಿಂದ ಕಂಪನಿಗೆ ಯಾವ ಥರ ಲಾಭ ಆಗುತ್ತೆ ಮತ್ತು ಇನ್ವೆಸ್ಟರ್ ಇದನ್ನು ಯಾವ ಥರ ಯೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಟಾಟಾ ಸ್ಟೀಲ್ ಲಿಮಿಟೆಡ್ ಇವತ್ತಿನ ದಿನ 884 ರೂಪಾಯಿದಲ್ಲಿ ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾ ಇದೆ. ಇದರ ಒಂದು ಫೇಸ್ ವ್ಯಾಲ್ಯೂ ನಾವು ನೋಡ್ತಾ ಬಂದಾಗ 10 ರೂಪಾಯಿ ಫೇಸ್ ವ್ಯಾಲ್ಯೂದಲ್ಲಿ ಇವತ್ತಿನ ದಿನ ಈ ಒಂದು ಕಂಪನಿ ಟ್ರೇಡ್ ಆಗ್ತಾ ಇದೆ. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 1,07,939 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಪಿ ಬಂದ್ಬಿಟ್ಟು 2.7 PE ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾ ಇದೆ. ಇಂಡಸ್ಟ್ರಿ PE ಬಂದ್ಬಿಟ್ಟು 4.39 ಇದೆ. ಇದರ ಒಂದು ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 937 ರೂಪಾಯಿ ಇದೆ. ಬುಕ್ ವ್ಯಾಲ್ಯೂಗೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತಿನ ದಿನ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾ ಇದೆ. 52 ವೀಕ್ ಹೈ ಬಂದ್ಬಿಟ್ಟು 1,535 ಹೈ ಆಗಿದ್ದರೆ ಲೋ ಬಂದ್ಬಿಟ್ಟು 827 ರೂಪಾಯಿ ಈ ಒಂದು ಸ್ಟಾಕು ಲೋನ ಮಾಡಿದೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಡಿವಿಡೆಂಡ್ ಏನು ಪೇ ಮಾಡುತ್ತೆ ಅದು 5.77% ಅದು ಡಿವಿಡೆಂಡ್ನ ಅದು ಮೇಂಟೈನ್ ಮಾಡಿದೆ. ನೆಕ್ಸ್ಟ್ ಇವತ್ತಿನ ದಿನ ಸ್ಟೀಲ್ ಸೆಕ್ಟರಲ್ಲಿ ಮಾರ್ಕೆಟ್ ಲೀಡರ್ ಬಂದ್ಬಿಟ್ಟು JSW ಅವರಿದ್ದಾರೆ. ನೆಕ್ಸ್ಟ್ ಟಾಟಾ ಸ್ಟೀಲ್ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ಸೇಲ್ ಬರ್ತಾರೆ. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ನಾವು ನೋಡ್ತಾ ಬಂದಾಗ 2022ರಲ್ಲಿ ಈ ಒಂದು ಕಂಪ್ನಿ 40,000 ಕೋಟಿ ರೂಪಾಯಿ ಪ್ರಾಫಿಟ್ನ ಇವರು ಡಿಕ್ಲೇರ್ ಮಾಡಿದ್ದಾರೆ. 2021ರಲ್ಲಿ 7,490, 2020ರಲ್ಲಿ 1,557. ಈ ಒಂದು ಸ್ಟೀಲ್ ಸೆಕ್ಟರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದ್ದು ಸೈಕ್ಲಿಕಲ್ ಆಗಿರುತ್ತೆ. ಗ್ಲೋಬಲ್ ಮಾರ್ಕೆಟ್ ಆಗಿರ್ಬೋದು ಮತ್ತು ಇಂಡಿಯನ್ ಎಕಾನಮಿ ಎಲ್ಲವೂ ಕೂಡ ಈ ಒಂದು ಕಂಪನಿಗಳ ಮೇಲೆ ಪ್ರಭಾವ ಬೀರ್ತಾವಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಟಾಟಾ ಸ್ಟೀಲ್ ಲಿಮಿಟೆಡ್ ಅವರು BSE ಮತ್ತು NSE ಅವರಿಗೆ ಅಪ್ಡೇಟ್ ಮಾಡಿರೋ ಪ್ರಕಾರ ಅವರು ತಮ್ಮ ಒಂದು ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಇರ್ತಕ್ಕಂಥ ಶೇರ್ಸ್ನ ಫೇಸ್ ವ್ಯಾಲ್ಯೂ 1 ರೂಪೀಸ್ಗೆ ಅವರು ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಹತ್ರ 1 ಶೇರ್ ಇತ್ತಪ್ಪ ಅಂತಂದರೆ 10 ಶೇರ್ ಆಗುತ್ತೆ, 10 ಶೇರ್ ಇತ್ತಪ್ಪ ಅಂದರೆ 100 ಆಗುತ್ತೆ, 100 ಶೇರ್ ಇತ್ತಪ್ಪ ಅಂತಂದರೆ 1000 ಶೇರ್ ಆಗುತ್ತೆ. ಇಂಟು ನೀವು 10 ಮಾಡ್ಬೋದು ನಿಮ್ಮ ಒಂದು ಶೇರ್ಸಿಗೆ, ಈಗಿರ್ತಕ್ಕಂಥ ಶೇರ್ಸಿಗೆ. ಸೊ ಅಷ್ಟು ಶೇರ್ಸು ನಿಮ್ಮ ಹತ್ರ ಆಗ್ತವೆ. ಇದು ಯಾವಾಗ ಸ್ಪ್ಲಿಟ್ ಆಗುತ್ತಲ್ಲ ಆವಾಗ. ಸೊ ಇದಕ್ಕೆ ಕಂಪನಿ ಫಿಕ್ಸ್ ಮಾಡಿರ್ತಕ್ಕಂಥ ರೆಕಾರ್ಡ್ ಡೇಟ್ ಬಂದ್ಬಿಟ್ಟು ಜುಲೈ 29, 2022. ನೀವೇನಾದರೂ ಈ ಒಂದು ಸ್ಟಾಕ್ ಸ್ಪ್ಲಿಟ್ಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ಜುಲೈ 27ನೇ ತಾರೀಕು ನೀವು ಬೈ ಮಾಡಿದರೆ ನಿಮ್ಮ ಒಂದು ಹೋಲ್ಡಿಂಗಲ್ಲಿ ಈ ಒಂದು ಸ್ಟಾಕ್ಸ್ಗಳು ಜುಲೈ 29ನೇ ತಾರೀಕಿಗೆ ಇರ್ತವೆ. ಸೊ ನೀವು ಕೂಡ ಈ ಒಂದು ಸ್ಟಾಕ್ ಸ್ಪ್ಲಿಟಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ಕಂಪ್ನಿಗಳು ಏನಕ್ಕೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಮೊರೆ ಹೋಗ್ತವೆ, ಇದರಿಂದ ಕಂಪ್ನಿಗೆ ಏನು ಅನುಕೂಲ ಮತ್ತು ಜನರು ಇದನ್ನು ಯಾವ ಥರ ಯೋಚನೆ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲೇದು ಯಾವಾಗ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂತಂದರೆ ಇವಾಗ 1 ಶೇರ್ ಬಂದ್ಬಿಟ್ಟು 10 ಶೇರ್ ಆಯ್ತಪ್ಪ ಅಂತಂದರೆ ಲಿಕ್ವಿಡಿಟಿ ಹೆಚ್ಚಾಗುತ್ತೆ. ಅಂದರೆ ನಂಬರ್ ಆಫ್ ಶೇರ್ಸ್ ಈ ಒಂದು ಟಾಟಾ ಸ್ಟೀಲ್ಸಲ್ಲಿ ಹೆಚ್ಚಾಗುತ್ತೆ. ನೆಕ್ಸ್ಟು ಇವತ್ತಿನ ದಿನ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 889 ರೂಪಾಯಿ ಇದೆ. ಮತ್ತು ಈ 889 ರೂಪಾಯಿ ಭಾಳಷ್ಟು ಜನಕ್ಕೆ ಇದು ಸ್ಟಾಕ್ನ ಬೈ ಮಾಡೋಕ್ಕೆ ಆಗ್ತಾರಲ್ಲ, ಪ್ರೈಸ್ ಹೆಚ್ಚಿರುತ್ತೆ ಅಂತೇಳಿ ಅವರು ಬಿಡ್ತಾ ಇರ್ತಾರೆ. ಅವಾಗೇನಾಗುತ್ತೆ ಈ ಒಂದು ಸ್ಟಾಕ್ಸಲ್ಲಿ ವಾಲ್ಯೂಮ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಕ್ಕಂಥ ವಾಲ್ಯೂಮ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ನಾರ್ಮಲಾಗಿ ಕಂಪ್ನಿಗಳು ಯಾವ ಒಂದು ಟೈಮಲ್ಲಿ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಡಿಸಿಷನ್ನ ತೊಗೊತಾವಂತಂದರೆ ಮಾರ್ಕೆಟಲ್ಲಿ ಯಾವಾಗ ಈ ಒಂದು ಸ್ಟಾಕು ಒಂದು ಹೈ ಪ್ರೈಸಲ್ಲಿ ಇದು ಟ್ರೇಡ್ ಆಗ್ತಾ ಇರುತ್ತೆ ಆ ಒಂದು ಟೈಮಲ್ಲಿ ಕಂಪ್ನಿಗಳದ್ದು ಈ ಥರದ ಒಂದು ಡಿಸಿಷನ್ಸ್ನ ಅವರು ತೊಗೊತಾರೆ. ಏನಕ್ಕಂದರೆ ಈಗಿರ್ತಕ್ಕಂಥ ಮಾರ್ಕೆಟ್ ಕ್ಯಾಪಿಟಲ್ನ ಕಡಿಮೆ ಆಗದೆ ಇರೋ ಥರ ನೋಡ್ಕೊಂಡು ಹೋಗೋದು ಕೂಡ ಅದರ ಒಂದು ಇಂಟೆನ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಟೆನ್ಷನ್ ನಾವು ನೋಡ್ತಾ ಬಂದಾಗ ಕಂಪ್ನಿಗಳು ಏನಕ್ಕೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ನ ಮಾಡ್ತಾವೆ ಅಂತಂದರೆ ಇನ್ನೊಂದು ರೀಸನ್ ಬಂದ್ಬಿಟ್ಟು ವಾಲ್ಯೂಮ್. ನೀವು ಇಲ್ಲಿ ಗಮನಿಸ್ಬೋದು ಯಾವಾಗ ಈ ಒಂದು 19, 20, 21 ಟೈಮಲ್ಲಿ ಇದರಲ್ಲಿ ಸ್ಟಾಕ್ಸಲ್ಲಿ ಹೆಚ್ಚಿನ ಒಂದು ವಾಲ್ಯೂಮ್ ಆಗ್ತಾಯಿತ್ತು. ಅಂದರೆ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಹೆಚ್ಚಾಗ್ತಾಯಿತ್ತು. ಭಾಳಷ್ಟು ಜನ ಈ ಒಂದು ಸ್ಟಾಕಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾಯಿದ್ರು. ಪ್ರೈಸ್ ಬೀಳೋ ಟೈಮಲ್ಲಿ ಆಗಿರ್ಬೋದು, ಪ್ರೈಸ್ ಮೇಲೆ ಹೋಗೋ ಟೈಮಲ್ಲಾದರೂ ಕೂಡ ಇವತ್ತಿನ ದಿನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಳಷ್ಟು ಜನ ಈ ಒಂದು ಟಾಟಾ ಸ್ಟೀಲ್ ಶೇರ್ಸನ್ನು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾಯಿದ್ರು. ಅದರ ಒಂದು ಪರಿಣಾಮ ನೀವು ಈ ಒಂದು ವಾಲ್ಯೂಮ್ಗಳಲ್ಲಿ ನೀವು ನೋಡ್ಬೋದಾಗಿದೆ. ಸೊ ಈ ಒಂದು ವಾಲ್ಯೂಮ್ಗಳು ಏನೋ ನಾವು ರೆಪ್ರೆಸೆಂಟ್ ಮಾಡ್ತಾವೆ ಅಂತಂದರೆ ಎಷ್ಟು ಜನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾರೆ ಆ ಒಂದು ಆ್ಯಕ್ಟಿವಿಟೀಸ್ನ ಈ ಒಂದು ವಾಲ್ಯೂಮ್ ಇವು ರೆಪ್ರೆಸೆಂಟ್ ಮಾಡ್ತವೆ. ಇವತ್ತಿನ ದಿನ ಈ ಒಂದು ಸ್ಟಾಕ್ಸ್ಗಳು ಬೀಳ್ತಾ ಇದೆ, ಕೆಳಗಡೆ ಬೀಳ್ತಾ ಇದೆ. ಈ ಒಂದು ಟೈಮಲ್ಲಿ ನೀವು ನೋಡ್ಬೋದು ವಾಲ್ಯೂಮ್ ಅನ್ನೋದು ಮುಂಚೆ ಏನು ಟ್ರೇಡ್ ಆಗ್ತಾಯಿಲ್ಲ ಅದಕ್ಕಿಂತ ಅರ್ಧ ಹಾಫ್ಗಿಂತನೂ ಕೂಡ ಕಡಿಮೆ ಇದರಲ್ಲಿ ನಾವು ವಾಲ್ಯೂಮ್ನ ನಾವು ಈ ಒಂದು ಸ್ಟಾಕ್ಸ್ಗಳಲ್ಲಿ ನಾವು ನೋಡ್ಬೋದಾಗಿದೆ. ಹೆಚ್ಚಿನ ಜನರೊಂದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋದ್ರಿಂದ ನಾವು ವಾಲ್ಯೂಮ್ ಹೆಚ್ಚಾಗೋದನ್ನು ನಾವು ನೋಡ್ಬೋದು. ಈ ಒಂದು ವಾಲ್ಯೂಮ್ನ ಹೆಚ್ಚು ಮಾಡೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಯಾರಿಗೆ ಸ್ಟಾಕ್ಸ್ಗಳನ್ನು 900, 1000, 800 ರೂಪಾಯಿ ರೇಂಜಲ್ಲಿ ಬೈ ಮಾಡೋಕ್ಕಾಗ್ತಾರಲ್ಲ ಅವರು ಯಾವಾಗ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಆವಾಗ ಒಂದು ಕಡಿಮೆ ಪ್ರೈಸಲ್ಲಿ ಈ ಒಂದು ಸ್ಟಾಕ್ಸನ್ನು ಬೈ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ನಾರ್ಮಲ್ ರಿಟೇಲ್ ಪಾರ್ಟಿಸಿಪೇಷನ್ ಒಂದು ಈ ಒಂದು ಸ್ಟಾಕಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಮೂಲಕ ಕಂಪನಿಯ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗದೆ ಇರೋ ಥರ ಅವರು ನೋಡ್ಕೊಳ್ಳುತ್ತಾರೆ. ಇವೆಲ್ಲ ಬಂದ್ಬಿಟ್ಟು ಒಂದು ಸ್ಟಾಕ್ ಸ್ಪ್ಲಿಟ್ಟಿಂದ ಇರತಕ್ಕಂಥ ಉದ್ದೇಶಗಳು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಸೊ ಇದಿಷ್ಟು ಬಂದ್ಬಿಟ್ಟು ಕಂಪನಿಗೆ ಸಂಬಂಧಿಸಿದಂತಾದರೆ, ನೆಕ್ಸ್ಟ್ ಜನರಿಗೆ ಅಥವಾ ಯಾರೆಲ್ಲ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅವರಿಗೆ ಏನು ಲಾಭ, ಅಥವಾ ಮಾಡಬೇಕಂತ ಮಾಡಿದವ್ರಿಗೆ ಏನು ಲಾಭ ಅಂತಂದರೆ, ಯಾರೆಲ್ಲ ಈಗ ಆಲ್ರೆಡಿ ಈ ಒಂದು ಸ್ಟಾಕ್ನ ಬೈ ಮಾಡಿದರೆ ಅವರಿಗೆ ನಿಮ್ಮ ಒಂದು ನಂಬರ್ ಆಫ್ ಶೇರ್ ಕೌಂಟ್ ಮಾತ್ರ ಹೆಚ್ಚಾಗುತ್ತೆ, ಅಷ್ಟು ಮಾತ್ರ ನಿಮ್ಗೆ ಲಾಭ ಆಗುತ್ತೆ. ಶೇರ್ ಪ್ರೈಸಲ್ಲಿ ಯಾವುದೇ ಥರದ ಬದಲಾವಣೆಗಳಾಗೋದಿಲ್ಲ. ಮುಂಚೆ 1000 ರೂಪಾಯಿಗೆ ಒಂದು ಶೇರ್ ಅಂತ ಟ್ರೇಡ್ ಆಗ್ತಾ ಇದ್ದರೆ, ಸ್ಪ್ಲಿಟ್ ಹಾಕಿಂತ ಮುಂಚೆ ಯಾವಾಗ ಇದು ಸ್ಪ್ಲಿಟ್ ಆಗುತ್ತೆ ಅವತ್ತಿನಿಂದ ನೀವು ಒಂದು ಶೇರಿಗೆ 100 ರೂಪಾಯಿ ಥರ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಯಾರೆಲ್ಲ ಬೈ ಮಾಡ್ಬೇಕಂತ ಮಾಡ್ಕೊಂಡಿದ್ರೆ, ನೀವು 800-1000 ರೂಪಾಯಿದಲ್ಲಿ ಯಾರಿಗೆ ಬೈ ಮಾಡೋಕ್ಕಾಗೋದಿಲ್ಲ ಅವರೆಲ್ಲ ಈ ಒಂದು ಸ್ಟಾಕ್ನ 180 ರೂಪಾಯಿ ರೇಂಜಲ್ಲಿ ನೀವು ಈ ಒಂದು ಸ್ಟಾಕ್ನ ಬೈ ಮಾಡ್ಬೋದಾಗಿದೆ. ಇದು ಯಾವಾಗ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಆವಾಗ. ಸೊ ನೆಕ್ಸ್ಟ್ ಯಾರೆಲ್ಲ ಈ ಒಂದು ಸ್ಟಾಕ್ಸ್ಗಳಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ಥರ ಅಡ್ವಾಂಟೇಜ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. 2022ರಲ್ಲಿ ಟಾಟಾ ಸ್ಟೀಲ್ ಅವರು 51 ರೂಪಾಯಿ ಡಿವಿಡೆಂಡ್ ಅವರು ಕೊಟ್ಟಿದ್ದಾರೆ. 2021ರಲ್ಲಿ 25 ರೂಪಾಯಿ ಡಿವಿಡೆಂಡ್ ಕೊಟ್ಟರು. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಇಯರು ಕೂಡ ಅವರು ಡಿವಿಡೆಂಡ್ ಅವ್ರು ಪೇ ಮಾಡ್ತಾ ಇರ್ತಾರೆ. ಈ ವರ್ಷ ಕೂಡ ಡಿವಿಡೆಂಡ್ ಪೇ ಮಾಡ್ತಾರೆ. ನಿಮ್ಮ ಹತ್ರ 100 ಶೇರ್ ಇತ್ತಪ್ಪ ಅಂದರೆ ಇವಾಗ 1000 ಶೇರಿಗೆ ಡಿವಿಡೆಂಡ್ ಬರುತ್ತೆ. 1000 ಶೇರಿಗೆ ಎಷ್ಟೊಂದು ಅಮೌಂಟ್ನ ಅವ್ರು ಕೊಡ್ತಾರೆ. ಮತ್ತು ನೆಕ್ಸ್ಟ್ ಇಯರಲ್ಲಿ ಆ ಡಿವಿಡೆಂಡ್ ಅಮೌಂಟ್ನ ಹೆಚ್ಚು ಮಾಡ್ಕೊತ ಹೋಗ್ತಕ್ಕಂಥ ಒಂದು ಚಾನ್ಸಸ್ಸೇ ಹೆಚ್ಚಿರುತ್ತೆ. ಯಾವುದೇ ಒಂದು ಒಳ್ಳೊಳ್ಳೆ ಕಾರ್ಪೊರೇಟ್ ಕಂಪ್ನಿಗಳು ಕೂಡ ಇಯರ್ ಬೈ ಇಯರ್ ಅವರು ತಮ್ಮ ಡಿವಿಡೆಂಡ್ ಅವರು ಹೆಚ್ಚು ಮಾಡ್ತಾನೆ ಇದ್ದಾರೆ. ಸೊ ಆ ಒಂದು ಪ್ಲ್ಯಾನ್ ಈ ಒಂದು ಟಾಟಾ ಸ್ಟೀಲ್ನಲ್ಲೂ ಕೂಡ ಕಂಟಿನ್ಯೂ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಲಾಂಗ್ ರನ್ನಲ್ಲಿ ಇರ್ತಾರೆ ಅವರು ನೀವು ಈ ಒಂದು ಸ್ಟಾಕ್ ಸ್ಪ್ಲಿಟ್ಟು, ಬೋನಸ್ಸು ಅವೆಲ್ಲವನ್ನು ನೀವು ಪಡೆಯೋ ಮೂಲಕ ನಂಬರ್ ಆಫ್ ಶೇರ್ಸ್ ಕೌಂಟ್ ಕೂಡ ಹೆಚ್ಚಾಗ್ಕೊಂತ ಹೋಗುತ್ತೆ. ಒಂದು ಪಾಯಿಂಟಲ್ಲಿ ಸ್ವಲ್ಪ ವರ್ಷ ಬಿಟ್ಟು ನೋಡೋಣ, ಅದು ಡಿವಿಡೆಂಡ್ ಅಮೌಂಟ್ ಏನಿದೆ ಅಲ್ಲ ಅದು ನಿಮಗೆ ತುಂಬ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಯಾರೆಲ್ಲ ಈ ಒಂದು ಕಂಪ್ನಿಯಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರಿಗೆ ನಾರ್ಮಲಿ ಯಾವುದೇ ಒಂದು ಸ್ಟಾಕ್ಸ್ಗಳು ಸ್ಪ್ಲಿಟ್ ಆದಮೇಲೆ ನಾವು ಆ ಒಂದು ಸ್ಟಾಕ್ಸ್ಗಳಲ್ಲಿ ಸ್ವಲ್ಪ ಮೂಮೆಂಟ್ ಕೂಡ ನಾವು ನೋಡ್ಬೋದು ಒಂದು ಶಾರ್ಟ್ ಟರ್ಮಲ್ಲಿ. ನೆಕ್ಸ್ಟ್ ಯಾರಾದರೂ ಹೊಸದಾಗಿ ಈ ಒಂದು ಸ್ಟಾಕ್ಸ್ಗಳಲ್ಲಿ ನೀವು ಎಂಟರ್ ಆಗಬೇಕಂತ ಮಾಡ್ಕೊಂಡಿದ್ರೆ ನೀವು ಈಗಾದರೂ ಬೈ ಮಾಡ್ಬೋದು. ಸ್ಟಾಕ್ ಸ್ಪ್ಲಿಟ್ ಆಗೋಣ ಬೈ ಮಾಡ್ಬೇಕಂತ ಮಾಡ್ಕೊಂಡಿದ್ರೆ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇದಾಗಿತ್ತು ಟಾಟಾ ಸ್ಟೀಲ್ದು ಸ್ಟಾಕ್ ಸ್ಪ್ಲಿಟ್ ಅಪ್ಡೇಟ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನೀವು ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಜುಲೈ 27 ಅಥವಾ ಅದಕ್ಕಿಂತ ಮುಂಚೆ ನೀವು ಈ ಒಂದು ಸ್ಟಾಕ್ನ ಬೈ ಮಾಡ್ಬೋದು. ಸೊ ವೀಕ್ಷಕರೇ, ಇವತ್ತಿನ ಈ ಒಂದು ಮಾಹಿತಿ ನಿಮಗೆಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂತೇಳಿ ಅನ್ಕೊತಾ ಇದ್ದೀನಿ. ವಿಡಿಯೋವನ್ನು ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.